ಇವತ್ತು ಮಧ್ಯಾಹ್ನ 1 ಗಂಟೆಗೆ ಮೀಟಿಂಗ್ ಇದೆ ಅಂತ ಇದೆ. ಸೊ ಹಾಗಾಗಿ 2 ಗಂಟೆ ಆದಮೇಲೆ ಶಾಸಕರ ಶಿಫ್ಟ್ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಈ ಕ್ಷಣದ ಸುದ್ದಿ. ಅಮಿತ್ ಶಾ ಸಭೆ ರದ್ದಾದ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಹೊರಡೋದಕ್ಕೆ ತೀರ್ಮಾನ ಆಗ್ತಾ ಇದೆ ಅಂತ ಸುದ್ದಿ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರಭಾವ ಹೆಚ್ಚಿರೋದ್ರಿಂದ ಬೇಡ ರಿಸ್ಕ್ ಇದು ಅಂತ. ಸೊ ಇವತ್ತು ಸಂಜೆ ದೆಹಲಿಯಿಂದ ಬಿಜೆಪಿ ಶಾಸಕರು ಹಾಗಾದರೆ ಶಿಫ್ಟ್ ಆಗ್ತಾರಾ? ಮುಂಬೈ ಅಥವಾ ಗುರುಗ್ರಾಮಕ್ಕೆ ಬಿಜೆಪಿ ಶಾಸಕರು ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅನ್ನೋದು ಈ ಕ್ಷಣ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕಿಂಗ್. ಈ ಕ್ಷಣದ ಬೆಳವಣಿಗೆ ನೋಡ್ತಾ ಇದ್ದೀರಾ. ಅಮಿತ್ ಶಾ ಸಭೆ ನಡೆಸ್ತಾರೆ ಅಂತ ಇತ್ತು, ಆದರೆ ಅಮಿತ್ ಶಾ ದೆಹಲಿಯಲ್ಲಿ ಇಲ್ಲ, ಅವರು ಮಹಾರಾಷ್ಟ್ರದಲ್ಲಿದ್ದಾರೆ. ಸೊ ಹಾಗಾಗಿ ಅವರು ಮೀಟಿಂಗಲ್ಲಿ ಇರಲ್ಲ. ಸೊ ಹಾಗಾದರೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಈ ಕ್ಷಣ ಮಧ್ಯಾಹ್ನ 1 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ, ಎಲ್ಲ ಶಾಸಕರೇನಾದರೂ 2 ಗಂಟೆ ನಂತರ ಶಿಫ್ಟ್ ಆಗ್ತಾರಾ, ಆಗುವ ಅಂತಿಮ ತೀರ್ಮಾನ ಅಲ್ಲೇ ತೆಗೆದುಕೊಳ್ತಾರೆ ಅಂತ. ಸೊ ಹಾಗಾಗಿ ಸಭೆ ಇಲ್ಲದೇ ಇರೋ ಕಾರಣ ದೆಹಲಿಯಿಂದ ಹೋಗೋದಕ್ಕೆ ನಂಬರ್ 1 ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರಭಾವ ಇರೋದ್ರಿಂದ ರಾಷ್ಟ್ರ ಜೊತೆಯಲ್ಲಿ ಏನು ಬೇಕಾಗುತ್ತೆ. ಸೊ ಹಾಗಾಗಿ ಇವರೆಲ್ಲರೂ ನಮ್ಮ ತಕ್ಕೆಲೇ ಇರಬೇಕು ಅಂದರೆ ಅವ್ರನ್ನ ಮಗದೊಂದು ಕಡೆ ಶಿಫ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅನ್ನೋದು ಈ ಕ್ಷಣ ಸಿಗ್ತಾ ಇದೆ. ಹಾಗಾದರೆ ಎಲ್ಲಿಗೆ, ಮುಂಬೈಗಾ ಅಥವಾ ಗುರುಗ್ರಾಮಕ್ಕ ಅನ್ನೋದು ಡಿಸೈಡ್ ಆಗಬೇಕು.